ಹೆಸರಾಂತ ಆಪ್ತ ಸಮಾಲೋಚನಾ ತಜ್ಞೆ, ಸಮತಾ ಕ್ಲಬ್ ಅಧ್ಯಕ್ಷರು ಸುವರ್ಣ ಅಮರನಾಥ್ ಅವರು ಎಂದು ನಮ್ಮ ಮುಂದೆ ಇದ್ದಾರೆ. ಅವರು ಈ ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ ಬಗ್ಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುವರ್ಣ ಅಮರನಾಥ್ ಅಂತ ಆಪ್ತ ಸಮಾಲೋಚಕರ ವೇದಿಕೆಯ ಅಧ್ಯಕ್ಷೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಆಪ್ತ ಸಮಾಲೋಚಕರ ವೇದಿಕೆ ಅಂದರೆ ಏನು ಅಂದರೆ, ಯಾರ್ಯಾರು ಆಪ್ತ ಸಮಾಲೋಚನೆಯಲ್ಲಿ ತರಬೇತಿ ತೊಗೊಂಡಿರ್ತಾರೋ ಅವ್ರನ್ನೆಲ್ಲ ಸೇರಿಸಿ ನಾವು ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ. ಸೊ ಈ ವೇದಿಕೆ ಮೂಲಕ ನಾವು ಸುಮಾರಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು 300ರಿಂದ 400 ಜನ ಮೆಂಬರ್ಸ್ ಆಗಿದ್ದಾರೆ. 450 ಮೆಂಬರ್ಸ್ ಆಗಿದ್ದಾರೆ. ಇದು ಒಂದು 3 ತಿಂಗಳಿಗೊಂದು ಸಲ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡ್ತೀವಿ. ರಿಸೋರ್ಸ್ ಪರ್ಸನ್ ಕರೆಸ್ಬಿಟ್ಟು ಅವರಿಂದ ಟಾಕ್ ಕೊಡಿಸ್ತೀವಿ. ಆ ಥರ ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೀವಿ. ಅಲ್ಲದೆ ಶಾಲೆಯಿಂದ ಶಾಲೆಗೆ ಅಂತ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮ ಅಂತ ಇಟ್ಕೊಂಡು ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ 9th 10th ಮಕ್ಕಳಿಗೆ ನಾವು ಹೇಗೆ ಓದ್ಕೋಬೇಕು, ಹೇಗೆ ಪರೀಕ್ಷೆ ಫೇಸ್ ಮಾಡಬೇಕು, ಹೇಗೆ ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಅಡೋಲಸೆನ್ಸ್ ಪ್ರಾಬ್ಲಮ್ಸ್ ಬಗ್ಗೆ, ಲೈಫ್ ಸ್ಕಿಲ್ಸ್ ಬಗ್ಗೆ ಎಲ್ಲ ಒಂದೊಂದು ತರಬೇತಿ ಕೊಡ್ತೀವಿ. ಇದನ್ನು ಸುಮಾರು ನಾವು 12 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಲ್ದಿರ ಮತ್ತು ಲೇಡೀಸ್ ಅಸೋಸಿಯೇಷನ್ಗಳಿಗೆ ಹೋಗಿ ಡಿಪ್ರೆಷನ್ ಬಗ್ಗೆ ಎಲ್ಲ ಒಂದೊಂದು ಟಾಕ್ ಕೊಡ್ತೀವಿ. ಈ ಥರ ಸುಮಾರು ಸಮಾಜಮುಖಿ ಕೆಲಸಗಳನ್ನ ಈ ಆಪ್ತ ಸಮಾಲೋಚಕರ ವೇದಿಕೆ ಮಾಡ್ಕೊಂಡು ಬರ್ತಾಯಿದೆ. ಇದರಲ್ಲಿ ಕ್ಯಾಶಿಯರ್ ಆಗಿ ರಾಜೇಶ್ವರಿ ಅವರಿದ್ದಾರೆ, ಸೆಕ್ರೆಟರಿ ಆಗಿ ಡಾಕ್ಟರ್ ಬಸವರಾಜ್ ಅವರಿದ್ದಾರೆ, ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರಿದ್ದಾರೆ, ಮತ್ತು ಜಾಯಿಂಟ್ ಸೆಕ್ರೆಟರಿ ಆಗಿ ಲಕ್ಷ್ಮಿ ಅವರಿದ್ದಾರೆ. ಸೊ ಇವರೆಲ್ಲರ ಸಹಕಾರದಿಂದ ಈ ಸಂಸ್ಥೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಡಾಕ್ಟರ್ CR ಚಂದ್ರಶೇಖರ್ ಅವರು, ಅವರ ಆಶ್ರಯದಲ್ಲಿ, ಅವರ ಗೈಡೆನ್ಸಲ್ಲಿ ಈ ಸಮಾಲೋಚಕರ ವೇದಿಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಿದೆ. ಮತ್ತು ಸಮಾಜಕ್ಕೆ ಒಳ್ಳೊಳ್ಳೆ ಕೊಡುಗೆಯನ್ನು ಕೊಡ್ತಾ ಇದೆ, ಒಳ್ಳೊಳ್ಳೆ ನೆರವು ನೀಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ನ ರಾಜೇಶ್ವರಿ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ರಾಜೇಶ್ವರಿ ರಮೇಶ್ ಅಂತ. ಈಗ ಪ್ರಸ್ತುತ ಒಂದು 13 ವರ್ಷದಿಂದ ನಾನು ಕರ್ನಾಟಕ ಹವ್ಯಾಸ ಆಪ್ತ ಸಮಾಲೋಚಕರ ವೇದಿಕೆಯಲ್ಲಿ ಮೆಂಬರ್ ಆಗಿದ್ದೆ. ಈಗ ಕಳೆದ 1 ವರ್ಷದಿಂದ ಟ್ರೆಷರರ್ ಆಗಿದ್ದೀನಿ. ಬಟ್ ಇದರ ಬಗ್ಗೆ ನನಗೇನೂ ಅಷ್ಟು ತಿಳುವಳಿಕೆ ಇಲ್ಲ. ಟ್ರೆಷರರ್ ಆಗಿ ಅಂತ ಅಂದ್ಬಿಟ್ಟು ಹೇಳಿರೋದು ಡಾಕ್ಟರ್ CRC ಅವರು ಮತ್ತು ಸುವರ್ಣ ಅಮರನಾಥ್ರವರು ಇದರಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅಂತ ನನಗೆ ಇದನ್ನು ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚಕರ ವೇದಿಕೆ ಅಂತ ಇರೋದು ಇಡೀ ಭಾರತದಲ್ಲಿ ಇದೊಂದೇ ಆಗಿದೆ ಮೇಡಮ್. ಮೊದಲನೇದು ಇದು. ಬೇರೆ ಎಲ್ಲೂ ಆಪ್ತ ಸಮಾಲೋಚಕರ ವೇದಿಕೆ ಅಂತ ಅಂದ್ಬಿಟ್ಟಿಲ್ಲ. ಇದು 8/8/2009 ಶುರುವಾಯಿತು. ಈ ವೇದಿಕೆ ಪೋಷಕರು ಹಾಗೂ ಅಧ್ಯಕ್ಷರು ನಮ್ಮ ನೆಚ್ಚಿನ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ CRC ಅವರು ಹಾಗೂ ದಿವಂಗತ N ವಿಶ್ವರೂಪಾಚಾರ್ಯ ಅವರು. ಈ ವೇದಿಕೆಯ ಕಾರ್ಯಾಲಯ ಸಮಾಧಾನ ಆಪ್ತ ಸಲಹಾ ಕೇಂದ್ರ, ಅರ್ಕೆರೆ ಮೈಕೋ ಲೇಔಟ್, ಬೆಂಗಳೂರಿನಲ್ಲಿದೆ. ಈ ವೇದಿಕೆ ಮುಖ್ಯ ಉದ್ದೇಶಗಳು ಏನಪ್ಪ ಅಂತಂದರೆ, ಆಪ್ತ ಸಮಾಲೋಚನೆ ಅಂದರೆ ಏನು ಅನ್ನೋದನ್ನು ನಾವು ಜನಪ್ರಿಯಗೊಳಿಸೋದಾಗಿರುತ್ತೆ. ಆಪ್ತ ಸಮಾಲೋಚಕರ ಕೌಶಲ್ಯಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸೋದು, ವಿಶೇಷವಾಗಿ ಮಾನಸಿಕ ಆರೋಗ್ಯ, ವೈಯಕ್ತಿಕ, ಕೌಟುಂಬಿಕ ದಾಂಪತ್ಯ ಸಮಸ್ಯೆಗಳನ್ನು ಹೇಗೆ ಸಮಾಲೋಚನೆ ಹಾಗೂ ಸಲಹೆ ಮೂಲಕ ನಾವು ಪಡೆಯಬೇಕಂತ ಜಾಗೃತಿ ಮೂಡಿಸೋದಾಗಿರುತ್ತೆ. ರಾಜ್ಯದ ವಿವಿಧೆಡೆ ಆಪ್ತ ಸಮಾಲೋಚನೆ ಕೇಂದ್ರಗಳ ಸ್ಥಾಪನೆಯನ್ನು ಸಹ ನಾವು ಮಾಡ್ತೇವೆ. ಅತಿಥಿ ಉಪನ್ಯಾಸಗಳ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ವಾರ್ತಾ ಪತ್ರಿಕೆಗಳ ಪ್ರಕಟಣೆ ಮಾಡೋದು, ಸಾರ್ವಜನಿಕ ಉಪಯೋಗಕ್ಕೆ ಕರಪತ್ರಕಗಳು ಹಾಗೂ ಕಿರು ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೇವೆ. ಪ್ರತಿ ವರ್ಷ ನಾವು ವಿಶ್ವ ಆರೋಗ್ಯ ದಿನಾಚರಣೆ, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಹಾಗೂ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ, ಮಹಿಳಾ ದಿನಾಚರಣೆಯನ್ನು ಸಹ ಆಚರಿಸ್ತೀವಿ. ಇದರಲ್ಲಿ ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಕರೆಸಿ ನಾವು ಉಪನ್ಯಾಸಗಳನ್ನು ನೀಡ್ತಾ ಇದ್ದೇವೆ. ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಇನ್ನೂ ಹೆಚ್ಚು ಕಾಲೇಜುಗಳಲ್ಲಿ ಮಕ್ಕಳಿಗೆ ನಾವು ಕಾರ್ಯಾಗಾರ ಮತ್ತು ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಾ ಇದ್ದೇವೆ. ನಿಮ್ಹಾನ್ಸ್ ಹಾಗೂ ಇತರ ಸಾರ್ವಜನಿಕ ಸಂಸ್ಥೆಗಳಿಗೆ ಭೇಟಿ ನೀಡಿ ಅವರೊಡನೆ ವಿಚಾರ ವಿನಿಮಯ ಸಹ ಮಾಡ್ಕೋತಿದ್ದೇವೆ. ಹಿರಿಯ ಆಪ್ತ ಸಮಾಲೋಚಕರು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವುದು ಸಹ ಈ ಸಂಸ್ಥೆಯ ಉದ್ದೇಶವಾಗಿದೆ. ಶಾಲೆಯಿಂದ ಶಾಲೆಗೆ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಾವು ಮಕ್ಕಳಿಗೆ ಜೀವನ ಕೌಶಲ್ಯ, ಪರೀಕ್ಷಾ ಭಯ ನಿವಾರಣೆ, ಹದಿಹರೆಯದ ಸಮಸ್ಯೆಗಳು, ಅಧ್ಯಯನ ಕೌಶಲ್ಯಗಳು, ಮೊಬೈಲ್ ಅಡಿಕ್ಷನ್ ಇವುಗಳ ಬಗ್ಗೆ ಹೆಚ್ಚನ್ನು
ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ವೇದಿಕೆಯಲ್ಲಿ ಈಗ ಪ್ರಸ್ತುತ ಬೇಸಿಕ್ ಚೈಲ್ಡ್ ಕೌನ್ಸಿಲಿಂಗ್ ಮತ್ತು ಪಾಸಿಟಿವ್ ಪೇರೆಂಟಿಂಗ್ ಎಂಬ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಸಹ ಆಯೋಜಿಸಲಾಗುತ್ತಿದೆ. ಪ್ರಸ್ತುತ ಈ ಸಂಸ್ಥೆಯಲ್ಲಿ 450ಕ್ಕೂ ಹೆಚ್ಚು ಆಜೀವ ಸದಸ್ಯರು ಇದ್ದಾರೆ. ಇದಲ್ಲದೆ ವೇದಿಕೆ ವತಿಯಿಂದ ಹಲವಾರು ಪುಸ್ತಕಗಳನ್ನು ಸಹ ನಾವು ಬಿಡುಗಡೆ ಮಾಡಿದ್ದೇವೆ. ಇದಿಷ್ಟು ಸಣ್ಣ ನಮ್ಮ ವೇದಿಕೆಯ ಕಿರು ಪರಿಚಯವಾಗಿರುತ್ತದೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಪ್ರಹ್ಲಾದ್, ಭಾರತೀಯ ವಾಯುಸೇನೆಯ ನಿವೃತ್ತ ವಾಯುಯೋಧ. ಈ ಮನಃಶಾಸ್ತ್ರ ಮತ್ತು ಮಾನಸಿಕ ವೈದ್ಯಶಾಸ್ತ್ರ ಏನಿದೆ, ಇದು ಯಾವ ಕ್ಷೇತ್ರವನ್ನು ಹೊರತಾಗಿ ಅದು ತಾನಾಗಿ ನೆಲೆಸೋದಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಅದರದ್ದು ಒಂದು ಹಾಸುಹೊಕ್ಕಾಗಿರುವಂಥ ಇಂಪಾರ್ಟೆನ್ಸ್ ಇದ್ದೇ ಇದೆ. ಸೊ ಹಾಗಾಗಿ ನಮ್ಮ ರಕ್ಷಣಾ ಕ್ಷೇತ್ರ ಆಗಲಿ ಅಥವಾ ಒಂದು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿವಿಧವಾದ ಎಲ್ಲ ಸ್ತರಗಳಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಮಾನಸಿಕ ಆರೋಗ್ಯ, ಮಾನಸಿಕ ನೆಮ್ಮದಿ. ಅದನ್ನು ಜನತೆಗೆ ನೀಡುವಂಥ ಒಂದು ಕಾರ್ಯದಲ್ಲಿ ಒಂದು ಅತ್ಯದ್ಭುತ ಕಾರ್ಯಗಳನ್ನು ಮಾಡಿರೋದು ನಮ್ಮ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ CR ಚಂದ್ರಶೇಖರ್ ಅವರು. ನಾನು ಅದೃಷ್ಟವಶಾತ್ 25 ವರ್ಷಗಳಿಂದ ನಿಮ್ಹಾನ್ಸ್ ಅನ್ನೋ ಒಂದು ಮಹಾನ್ ಸಂಸ್ಥೆಯಲ್ಲಿ ಒಂದು CCSE ಅಂತ ಒಂದು ಇದೆ, ಅದರಲ್ಲಿ ನಾನು ಒಂದು ರೆಗ್ಯುಲೇಟರಿ ಬಾಡಿಯಲ್ಲಿ ಮೆಂಬರ್ ಆಗಿದ್ರೂ ಈ ಮಾನಸಿಕವಾದ ಒಂದು ವಿಷಯಗಳನ್ನು ಇನ್ನೂ ಹತ್ತಿರದಿಂದ ತಿಳ್ಕೋಬೇಕು ಅಂಥೇಳಿ ಡಾಕ್ಟರ್ ಸಹವಾಸಕ್ಕೆ ನಿಕಟವಾಗಿ ಬಂದೆ. ಈಗ ಒಂದು 4 ವರ್ಷದಿಂದ ನಾನು ಒಬ್ಬ ಆಪ್ತ ಸಮಾಲೋಚಕನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಾರ್ಯ ಅನ್ನೋದಕ್ಕಿಂತ ಇದು ಸೇವೆ ಅಂತ ನಾನು ಪರಿಗ್ರಹಿಸ್ತೀನಿ. ಮತ್ತು ಇಲ್ಲಿ ಏನಂತಂದರೆ ಯಾರೇ ಬರಲಿ, ಎಂಥವರೇ ಬರಲಿ, ಇಲ್ಲಿ ಇಂಥದಕ್ಕೆ ಸಮಾಧಾನ ಇಲ್ಲ ಅನ್ನೋದಿಲ್ಲ. ಹೆಸರೇ ಹೇಳೋದಂಗೆ ಸಮಾಧಾನ. ಮಕ್ಕಳ ಸಮಸ್ಯೆ ಇರಲಿ, ಪತಿ ಪತ್ನಿ ಸಮಸ್ಯೆ ಇರಲಿ, ಹದಿಹರೆಯದವರ ಸಮಸ್ಯೆ ಇರಲಿ, ಇನ್ನು ಮಿಕ್ಕಿದ ಯಾವುದೇ ಥರದ್ದು. ಕೆಲವರು ಮಾನಸಿಕ ರೋಗಿಗಳು ಬರ್ತಾರೆ, ಅವ್ರಿಗೂ ಬೇಕಾದಂಥ ಎಲ್ಲ ಉಚಿತವಾದ ಚಿಕಿತ್ಸೆ ಮತ್ತು ಸಲಹೆ ಪ್ರತಿಯೊಂದನ್ನು ಕೊಟ್ಟು, ಇದರಲ್ಲಿ ನನ್ನ ಒಂದು ಅಂದಾಜಲ್ಲಿ ನಾನು ನೋಡಿದ ಪ್ರಕಾರ 80% 90% ಜನ ಗುಣಮುಖರಾಗಿ ಭಾಳ ಬಂದು ಇಲ್ಲಿ ಡಾಕ್ಟ್ರಿಗೆ ಮತ್ತು ಇಲ್ಲಿರೋ ಎಲ್ಲ ಆಪ್ತ ಸಮಾಲೋಚಕರಿಗೆ ಮತ್ತು ಆಗಾಗ ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ತಾರೆ. ಅದು ನಮ್ಮ ಒಂದು ಜೀವನದ ಒಂದು ಮಹತ್ವವಾದ ದಿನ ಅಂತ ನಮಗೆ ಮನಸ್ಸಿಗೆ ಭಾವನೆ ಆಗುತ್ತೆ. ನಮಸ್ಕಾರ. Namaste. My name is A.S. Ramachandra. I am a senior counselor in Samadhana Counseling and Guidance Center, Bangalore. This establishment was started way back in 2007. So now we have completed almost 16 years, 18 years. We are into 19th year. And the main motto of our organization, this is basically an NGO, here is to give the counseling mostly with respect to mental health and guidance thereupon. Here we have got a set of counselors who are well trained in this field, and we also have the psychiatric support with our Dr. CR Chandrasekhar Padmashri awardee, and we work all the 6 days, that is from Monday to Saturday, morning 2 hours, that is 11 to 1 p.m. and evening 6 to 8. And we have got a special section here also with respect to the counseling of the children. That means people from 1st standard to 9th standard, we consider them as children. So we have got a special section for them, and we have got lady counselors specially trained in child counseling for that purpose. And right from 2007 till now, our center has given counseling and guidance for almost 45,000 plus people. And here there is no question of appointment or anything like that. Money factor is absolute zero. Here we provide totally free service both in counseling as well as psychiatry service. And we also provide studentship for the people who are studying counseling, that is graduation in counseling or masters in counseling. We provide them internship, and we have got a separate counseling training section for the people who want to become a lay counselor, that is who do not have any exposure to the counseling field or psychology. So we provide them the lay counselor course, which will be of 12 Sundays sessions. 12 sessions we will be covering
right from children problem to the old age problems. Here we will be giving them the insight of the total counseling process. We are not making them masters in this, but we teach them everything of something, something of everything. So that's what we teach them. This will be for a period of 3 months, that is 12 weekend classes, Sunday classes. And soon after their completion of the training, we will provide them the opportunity to sit with the counselors where counseling is going on. Of course, the confidentiality is very much important with the permission of the client and the counselor. So we give them the exposure how a counseling takes place, because generally there is a wrong notion about counseling. That means it is not an interrogation type or anything like that. It is a friendly discussion with the people. We try to find out what are their grouses, and we allow them to take their own decisions with respect to the strengths and weaknesses of the individual. So nothing is forced on them. We provide them an insight to their problems, how it can be sorted out. So this is what we are doing in our Samadhana. We have got about 100 trained counselors and about 50 counselors are dedicated. We come in roster basis. Some people come for 1 session, some people come for 2 sessions, like that. Nevertheless, there will be 5 to 6 counselors in all the sessions, that is from morning 11 to 1 and evening 6 to 8. In both the batches, we will be having 5 to 6. We have got both male counselors and female counselors, and Samadhana is known for its dedicated service, totally free in the field of mental health promotion. Thank you.